ಮಡಿಕೇರಿ ಸಮೀಪದ ಕಡಗದಾಳುವಿನ ಕುರುಳಿ ಅಂಬಲಮಂದನಲ್ಲಿ ಪುತ್ತರಿ ಕೋಲಾಟ ಸಾಂಪ್ರದಾಯಿಕವಾಗಿ ನಡೆಯಿತು. ಡಿಸೆಂಬರ್ 9ರಂದು ಊರಿನವರು ಮಂದನಲ್ಲಿ ಸೇರಿ ಅಲ್ಲಿಂದ ಊರ್ತಕ್ಕರ ಮನೆಗೆ ತೆರಳಿ ಊಟೋಪಚಾರದಲ್ಲಿ ಪಾಲ್ಗೊಂಡು ಬಳಿಕ ತಳಿಯಕ್ಕಿ ಬೊಲ್ಚ ದುಡಿಕೊಟ್ಟು ಪಾಟು ಒಡ್ಡೋಲಗದೊಂದಿಗೆ ಊರುತಕ್ಕರನ್ನು ಮಂದಿಗೆ ಕರೆತಂದರು. ನಂತರ ಊರುಕೋಲ್ ನಡೆಯಿತು. 3 ಗಂಟೆಗೆ ದೇಶತಕ್ಕರು ನಾಡುತಕ್ಕರನ್ನು ಮಂದಿಗೆ ಕರೆತರಲಾಯಿತು. ಮೂಲ ನೆಲೆಯಲ್ಲಿ ದೇವರನ್ನು ಪ್ರಾರ್ಥಿಸಿದ ಬಳಿಕ ನಾಡುಕೋಲು, ಬಾಳೋಪಾಟು, ಬುಳಕಾಟು, ಪರೆಯಕಳಿ, ವಾಲಗತಾಟು ನಡೆಯಿತು. ಮಂದ ಸಮಿತಿಯ ಅಧ್ಯಕ್ಷ ಮಾದೇಟಿರ ಬೆಳ್ಯಪ್ಪ, ಊರಿನ ತಕ್ಕರಾದ ಕೊರವಂಡ ರಾಮು ಅಯ್ಯಪ್ಪ, ಏಳುನಾಡಿನ ತಕ್ಕ ಮುಖ್ಯಸ್ಥರು ಸೇರಿದಂತೆ ಊರಿನ ಹಿರಿಯರು, ಪುರುಷರು, ಮಹಿಳೆಯರು ಹಾಗೂ ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಡಿಸೆಂಬರ್ 10ರ ಬುಧವಾರ ಮಹಾವಿಷ್ಣು ಪೂಜೆ ಜರುಗಿತು. ಸಂಜೆ ಮಂದನಲ್ಲಿ ದೇವಕೋಲನ್ನು ಒಪ್ಪಿಸುವ ಮೂಲಕ ಕೋಲಾಟಕ್ಕೆ ತೆರೆ ಬೀಳುತ್ತದೆ. ಪುತ್ತರಿ ಹಬ್ಬ ಕಳೆದ 5ನೇ ದಿನ ನಾಡು ಕೋಲಾಟ ಮುಗಿದು ಮಾರನೇ ದಿನ ದೇವರ ನೆಲೆಯಲ್ಲಿ ಕೋಲು ಒಪ್ಪಿಸಿದ ಬಳಿಕ ಕೊಡಗಿನ ಮತ್ತೆಲ್ಲೂ ಕೋಲಿನ ಸದ್ದು ಕೇಳುವಂತಿಲ್ಲ. ಇದು ಕೊನೆಯ ಪುತ್ತರಿ ಕೋಲಾಟ ಆಗಿರಲಿದೆ.